ಅಭಿಮಾನವನ್ನ ಮೊದಲನೇ ಸರಿ ನಾನು ಈ ಜಿಲ್ಲೆ SP ಆಗಿದ್ದಾಗ ಈ ಊರಿಗೆ ಕರೆದಾಗ ಅವರ ಕನ್ನಡ ಅಭಿಮಾನವನ್ನ ನೋಡಿ ಬಹಳ ಸಂತೋಷ ಆಯ್ತು. ಸೊ ಯಾಕೆ ಸಂತೋಷ ಆಯ್ತು ಅಂದ್ರೆ ಈಗ ಇನ್ನೂ ಜಾಸ್ತಿ ಸಂತೋಷ ಆಗ್ತಾ ಇದೆ. ನಾನು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡ್ತಾ ಇರುವಂತ ಭಾಗದಲ್ಲಿ DJ ಹಳ್ಳಿ KG ಹಳ್ಳಿ ಅಂತ ಬರುತ್ತೆ. DJ ಹಳ್ಳಿ KG ಹಳ್ಳಿ ಬಹಳ ಜನಕ್ಕೆ ಶಿವಾಜಿನಗರ, DJ ಹಳ್ಳಿ KG ಹಳ್ಳಿ. ನನ್ನ ಕಚೇರಿಗೆ ಬರೋ ಒಂದು 10% ಜನಕ್ಕೆ ಕನ್ನಡನೇ ಬರೋದಲ್ಲ. ನಾನು ಕಷ್ಟಪಟ್ಟು ಅವ್ರ ಜೊತೆ ಸಂವಹನ ಮಾಡಬೇಕು. ಕೆಲವು ಕಡೆ ಹಂಗಿದೆ. ಆದರೆ ನಮ್ಮ ಕನ್ನಡಕ್ಕಿಂತ ಅವರ ಕನ್ನಡ 100 ಪಟ್ಟು ಸ್ಪಷ್ಟವಾಗಿ ಮತ್ತು ಅಷ್ಟು ಭಾಷೆ ಮೇಲೆ ಹಿಡಿತಾ ಇದೆ ಅವರಿಗೆ. ಬಹಳ ನಿಜವಾಗ್ಲೂ ಸಂತೋಷದ ವಿಚಾರ ಅವರಿಗೆ ಕನ್ನಡದ ಮೇಲಿರೋ ಅಭಿಮಾನಕ್ಕೆ. ಮೊನ್ನೆ ಇತ್ತೀಚೆಗೆ ಯಾವುದೋ ಒಂದು GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಬೆಂಗಳೂರಿನಲ್ಲಿ ಆನಂದ್ ಡಯಾಗ್ನೋಸ್ಟಿಕ್ನವರು ಒಂದು ವಾಕಥಾನ್ಗೆ ಕರೆಸಿದ್ರು. ವಾಕಥಾನ್ಗೆ ಕರೆಸಿದ ಚೀಫ್ ಗೆಸ್ಟ್ ಆಗಿ ಫ್ಲಾಗ್ ಆಫ್ ಮಾಡಬೇಕು. ಅಲ್ಲಿ ಭಾಷಣ ಮಾಡ್ತಾ ಮಾಡ್ತಾ ಯಾರೋ ಒಬ್ರು ಹೇಳ್ತಾ ಇದ್ರು, ಇದು ನವೆಂಬರ್ ತಿಂಗಳಲ್ಲಿ ನಾವು ಕನ್ನಡದಲ್ಲೇ ಮಾತಾಡಬೇಕು ಅಂತ. ಯಾರೋ ಡಾಕ್ಟರ್ ಇಂಗ್ಲೀಷಲ್ಲಿ ಮಾತಾಡಿದ್ರು, ಹಾಸನದವರು ಡೈರೆಕ್ಟರ್, ಮೆಡಿಕಲ್ ಡೈರೆಕ್ಟರ್. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಇಲ್ಲಿ ಈ ಕಾರ್ಯಕ್ರಮನ. ನಮ್ಮೂರಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ದಂಗೆ ಕಾಣ್ತಾ ಇದೆ ನಮಗೆ ಅಂತ. ನಮ್ಮೂರಲ್ಲಿಂದ ಮುಳಬಾಗಿಲಲ್ಲಿ ಒಂದ್ಸರಿ SP ಇದ್ದಾಗ ಕನ್ನಡ ರಾಜ್ಯೋತ್ಸವಕ್ಕೆ ಹೋಗಿದೆ. ಕಾಡೇನಹಳ್ಳಿ ಅಂತ ಒಂದು ಊರಿದೆ. ಆ ಕಾಡೇನಹಳ್ಳಿ ಕ್ರಾಸಲ್ಲಿ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಹೋಗಿದೆ. ಕನ್ನಡ ರಾಜ್ಯೋತ್ಸವ ಫ್ಲಾಗಲ್ಲಿ ಆಯ್ಸ್ ಮಾಡಿ ಉದ್ಘಾಟನೆ ಮಾಡಿ ಸ್ಟೇಜ್ ಮೇಲೆ ಬಂದು ಕೂತ್ರೆ ಇನ್ನೊಬ್ರು ಯಾರೋ ಸ್ವಲ್ಪ ಲೇಟಾಗಿ ಬಂದ್ರು, ಯಾರೋ ಯಜಮಾನ್ರು ಆ ಕಾರ್ಯಕ್ರಮಕ್ಕೆ. ಆ ಸೇರ್ ತೀಸ್ಕರಾರ ಇಕಡ ಯಪ್ಪಯ್ಯ ಸೇರ್ ತೀಸ್ಕರಾರ ಅಂತ ಅಂದ್ರೆ ಕನ್ನಡ ರಾಜ್ಯೋತ್ಸವ ಮಾಡ್ತಿರೋದು ಕನ್ನಡ ರಾಜ್ಯೋತ್ಸವ ಸಂವಹನ ಬೇರೆ ಭಾಷೆಯಿಂದ ಆ ರೀತಿ ಇದೆ. ಸೊ ಹಾಗಾಗಿ ಅವ್ರ ಬಗ್ಗೆ ಭಾಳ ಗೌರವ ನನಗೆ ಅವತ್ತಿಂದ. ನಾನು ಆ್ಯಕ್ಚುಲಿ ಈಗ ಅಲ್ಲಿ ಬಂದಾಗ ಅವ್ರ ಜೊತೆ ಮಾತಾಡಿದಾಗ ಅದನ್ನೆಲ್ಲ ರೀಕಾಲ್ ಮಾಡಿಕೊಂಡೆ. ಇದನ್ನು ಹೊರತುಪಡಿಸಿ ಭಾಳ ಸಂತೋಷದ ವಿಚಾರ ಏನು ಅಂದರೆ, ಹುಡುಗ ಹೇಳ್ತಾ ಇದ್ರು, ಪ್ರತಿ ವರ್ಷ ನಮ್ಮ ಇವರು ಸ್ವಾಗತ ಭಾಷಣ ಮಾಡಿದವರು ಹೇಳ್ತಾ ಇದ್ರು, ಪ್ರತಿ ವರ್ಷ ಈ ಊರಿಗೆ ಇದು 4ನೇ ಬಾರಿ ಬರ್ತಾ ಇದ್ದೀನಿ ಅಂತ. ಏನು ಸಂಬಂಧ ಇದೆ ಗೊತ್ತಿಲ್ಲ ನನಗಂತೂ. ಅವ್ರು ಯಾವತ್ತು ಕನ್ನಡ ರಾಜ್ಯೋತ್ಸವ ಕರೆದಿರ್ತಾರೋ ಅವತ್ತು ನಾನು ಬರೋಂಥ ಪರಿಸ್ಥಿತಿ ಇರುತ್ತೆ, ಬಂದಿದ್ದೀನಿ. ಹಾಗಾಗಿ ಮುಂದಿನ ವರ್ಷನೂ ಮೋಸ್ಟ್ಲಿ ನೀವು ಕರೆದ್ರೆ ಬರ್ತೀನಿ, ಪ್ರತಿ ವರ್ಷನೂ ಬರ್ತೀನಿ. ಯಾಕೆ ಅಂದರೆ ನೀವೇನಿಲ್ಲಿ ಆಯೋಜಕರು ಇದ್ದೀರಿ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಒಂದು ಯೂತ್ ಆರ್ಮಿ ಥರ ಕಾಣ್ತಾ ಇದೆ ನನಗೆ. ಒಂದು ವೆಲ್ ಬಿಲ್ಟ್ ಆರ್ಮಿ ಥರ ಕಾಣ್ತಾ ಇದೆ. ಈ ಥರ ಒಗ್ಗಟ್ಟು ಯುವಕರಲ್ಲಿ ಒಂದು ಒಗ್ಗಟ್ಟಿನಿಂದ ಸೇರಿ ಒಂದು ಕೆಲಸ ಮಾಡುವಂಥ ದಿಟ್ಟ ನಡೆ ನಿಜವಾಗ್ಲೂ ಅದನ್ನು ಅಪ್ರಿಷಿಯೇಟ್ ಮಾಡುವಂಥ ವಿಚಾರ. ಸೊ ನಿಮಗೆ ಒಳ್ಳೆಯದಾಗಲಿ. ಕನ್ನಡದ ಅಭಿಮಾನ ಇಟ್ಕೊಂಡು ಇಷ್ಟೆಲ್ಲ ಊರಲ್ಲಿ ಎಲ್ಲರನ್ನೂ ಸೇರಿಸಿ ಒಟ್ಟಿಗೆ ಒಗ್ಗಟ್ಟಿನಿಂದ ಮಾಡ್ತಾ ಇದ್ದೀರಿ, ಇದು ಸಂತೋಷದ ವಿಚಾರ. ಇನ್ನು ಕನ್ನಡದ ಬಗ್ಗೆ, ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೇಳೋದಾದರೆ, ನಮ್ಮ ಭಾಷಣಕಾರನ ಪಕ್ಕದಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ. ಅವರು ಲೀಲಾಜಾಲವಾಗಿ ಕನ್ನಡದ ಬಗ್ಗೆ, ಯಾಕಂದ್ರೆ ಅವ್ರ ವೃತ್ತಿ ಅದು, ನಮ್ಮ ವೃತ್ತಿ ಬೇರೆ, ಅವ್ರ ವೃತ್ತಿ ಬೇರೆ. ಸೊ ಹಾಗಾಗಿ ಅವರು ಲೀಲಾಜಾಲವಾಗಿ ಮಾತಾಡ್ತಾರೆ. ಭಾಷಣವೆಲ್ಲ ಅನಿಲ್ ಕುಮಾರ್ ಅವರಿಗೆ ಬಿಟ್ಕೊಡೋಣ. ಸೊ ಅವ್ರು ಮಾತಾಡಲಿ. ನನ್ನ ಕರೆದು ನನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ನನಗೆ ನೀವು ಕೊಟ್ಟ ಗೌರವಕ್ಕೆ ಭಾಳ ಮಹಿಳೆಯರು ಎಲ್ಲ ಕೂತ್ಕೊಂಡಿದ್ದಾರೆ. ಸಂತೋಷ ಏನಂದರೆ, ಈ ಪುಟ್ಟ ಮಕ್ಕಳು ಯಾಕೆ ಹಬ್ಬ ಹರಿದಿನ ಸಂಭ್ರಮ ಇರಬೇಕು ಅಂದರೆ, ಬೆಳೆದು ನಿಂತ ಮೇಲೆ ಅವ್ರದೇ ಆದಂಥ ಸಮಸ್ಯೆಗಳು, ಅವ್ರದೇ ಆದಂಥ ಆಲೋಚನೆಗಳು, ಏನೇನು ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ. ಆದರೆ ಆ ಪುಟ್ಟ ಮಕ್ಕಳಿಗೆ ಪ್ರಪಂಚದ ಯಾವುದರದ ಬಗ್ಗೆನೂ ಅರಿವಿಲ್ಲ. ಅವ್ರಿಗೆ ಒಂದೇ ಒಂದು, ನಮ್ಮೂರಲ್ಲಿ ಕನ್ನಡ ರಾಜ್ಯೋತ್ಸವ ಇದೆ, ಮೈಕ್ ಹಾಕ್ತಾರೆ, ಮೈಕಲ್ಲಿ ಹಾಡು ಹಾಕ್ತಾರೆ, ಹಾಡಿಗೆ ಡ್ಯಾನ್ಸ್ ಮಾಡ್ಬೇಕು, ಇಷ್ಟೇ ಇರೋದು ಆ ಮಕ್ಕಳಿಗೆ. ಅಂದರೆ ಆ ಮುಗ್ಧ ಮನಸ್ಸು. ಸೊ ಆಗ ಉದ್ಘಾಟನೆ ಮಾಡೋಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಕರೆದು ಮುಂದೆ ನಿಲ್ಲಿಸಿದಾಗ ಎಷ್ಟು ಸಂತೋಷವಾಗಿ, ಅವರ ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ದ್ವೇಷ, ಕಲ್ಮಶ ಏನೂ ಇರೋದಿಲ್ಲ, ಭಾಳ ಶಾಂತವಾಗಿ ಶುಭ್ರವಾಗಿರುತ್ತೆ. ಸೊ ಆ ಮಕ್ಕಳಿಗೆಗೋಸ್ಕರ ಆದರೂ ಕೂಡ ಈ ಥರದ ಒಂದು ಹಬ್ಬದ ವಾತಾವರಣ ನೀವು ಸೃಷ್ಟಿ ಮಾಡಿದಿರಿ. ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಕೃತಜ್ಞತೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.